ನಮ್ಮ ವಿಧಾನಸೌಧದ ಮೇನ್ ನೂತನ ದ್ವಾರದ ಈ ಒಂದು ಬಾಗಿಲನ್ನು ನಾನು ಕೈಗಾರಿಕೆ ನಿಗಮದ ಅಧ್ಯಕ್ಷನಾಗಿ ನಮ್ಮ ಸಂಸ್ಥೆಯಿಂದ ಆಗಿರುವಂಥದ್ದು. ಇದಕ್ಕೆ ಸಾಕ್ಷಿಯಾಗಿ ನಮ್ಮ MD ವೆಂಕಟೇಶ್ ಅವರಿದ್ದಾರೆ, ನಮ್ಮ ಶ್ರೀಧರ್ ಅವರಿದ್ದಾರೆ, ಮತ್ತು ಅದನ್ನು ಮಾಡಿರುವಂಥ ಏನು ಇವತ್ತು ಕೆತ್ತನೆ ಮಾಡಿರುವಂಥ ನಮ್ಮ ಶ್ರೀಧರ್ ಅಲಿ ಖಾನ್ ಅವರಿದ್ದಾರೆ, ನಮ್ಮೆಲ್ಲ ಸಿಬ್ಬಂದಿ ವರ್ಗದವರು ಮತ್ತು PW ಇಲಾಖೆಯವರಿದ್ದಾರೆ. ಇದನ್ನು ನಮ್ಮ ನಿಗಮದಿಂದ ಸುಮಾರು 83 ಲಕ್ಷಕ್ಕೆ ಇದಕ್ಕೆ ಈ ಡೋರನ್ನು ಮಾಡಿದ್ದೀವಿ. ಮತ್ತು ಫ್ರಂಟ್ ಡೋರನ್ನು ಸಹ ನಮ್ಮ ನಿಗಮದಿಂದಲೇ ಮಾಡಿರೋದು. ಹಿಂದ್ಗಡೆ ಡೋರಿಗೂ ಸೇರಿ ಒಟ್ಟು 2,75,00,000ಕ್ಕೆ ಈ ಒಂದು ಸ್ಯಾಂಕ್ಷನ್ ಆಗಿದೆ. ಅದರಿಂದ ಉತ್ತಮವಾದಂಥ ಕೆತ್ತನೆ ಮಾಡಿರೋದು ಮೈಸೂರಿನವರಾದಂಥವ್ರು ಇವರು ಇವರು ಮಾಡಿರೋದು ನಮ್ಮ MD ಅವರು ಮತ್ತು ಶ್ರೀಧರ್ ಅವರ ನೇತೃತ್ವದಲ್ಲಿ ಭಾಳ ಅದ್ಧೂರಿಯಾಗಿ ಮಾಡಿಕೊಟ್ಟಿದ್ದೀವಿ. ಬಹುಶಃ ನಮ್ಮ ಕೈಗಾರಿಕೆ ನಿಗಮದಿಂದ ಎಲ್ಲ ಆಫೀಸುಗಳಿಗೆ ಮತ್ತು ಕೆಲವೊಂದು ಇದು ಬೇರೆ ಬೇರೆ ಡಿಪಾರ್ಟ್ಮೆಂಟಿಗೂ ಸಹ ನಾವು ಮಾಡಿಕೊಡ್ಲಿಕ್ಕೆ ಎಲ್ಲ ರೀತಿಯ ಸಹಕಾರ ಕೊಟ್ಟಿದ್ದೀವಿ. ಕೆಲವರನ್ನು ಮಾಡಿಸ್ಕೊಳ್ತಾ ಇದ್ದಾರೆ, ಆದರೆ ಸರ್ಕಾರದಲ್ಲೂ ಆದೇಶ ಮಾಡಿದ್ದಾರೆ. ನಮ್ಮ ಎಲ್ಲ ಇಲಾಖೆಗಳು ಸಹ ನಮ್ಮ ಇಲಾಖೆ ಏನೇನಿದೆ ಅವರೆಲ್ಲರೂ ಸಹ ನಮ್ಮ ಕೈಗಾರಿಕೆ ನಿಗಮದಿಂದಲೇ ಮಾಡಿಸ್ಕೋಬೇಕಂತ ಸರ್ಕಾರದ ಸುತ್ತೋಲೆನೂ ಇದೆ. ಹಾಗಾಗಿ ಕೆಲವರು ಮಾಡಿಸ್ಕೊಳ್ತಾ ಇದ್ದಾರೆ, ಕೆಲವರು ಮಾಡಿಸ್ಕೊಳ್ತಿಲ್ಲ. ಮುಖ್ಯಮಂತ್ರಿಗೆ ಕಡ್ಡಾಯವಾಗಿ ಹೇಳ್ತಾ ಇದ್ದೀವಿ, ನಮ್ಮ ಇಲಾಖೆ ನಮ್ಮ ಏನು ನಿಗಮದಿಂದ ಎಲ್ಲ ಇಲಾಖೆಗಳಿಗೂ ಹೋಗಬೇಕು, ಎಲ್ಲ ಫರ್ನಿಚರ್ಸು ಈ ಥರ ಎಲ್ಲ ಮೂಲ ಸೌಕರ್ಯಗಳು ಅಂತ ಹೇಳಿದ್ದೀವಿ. ಎಲ್ಲ ಇಲಾಖೆಗಳ ಡಿಪಾರ್ಟ್ಮೆಂಟ್ಗಳ ಬಾಗಿಲೆಲ್ಲ ಚೇಂಜ್ ಮಾಡಬೇಕು ಅಲ್ಲಲ್ಲ, ಫರ್ನಿಚರ್ಸ್ ಹೊಸ ಫರ್ನಿಚರ್ ಬಾಗಿಲು ಬೇಡ, ಯಾವ ಬಾಗಿಲು ಚೇಂಜ್ ಮಾಡೋದು ಬೇಡ. ಫರ್ನಿಚರ್ಸನ್ನು ಆಮೇಲೆ ಡೆಸ್ಕ್ ಮತ್ತು ಬೆಂಚ್ಗಳನ್ನು ಸಹ ಶಿಕ್ಷಣ ಇಲಾಖೆಯವರು ಕೊಟ್ಟಿದ್ದಾರೆ. ಆದರೆ ಇನ್ನೂ ಕೊಡಬೇಕು ಅಂತ ಹೇಳ್ತಾ ಇರೋದು. ಈ ಸಂಸ್ಥೆ ಉಳಿಬೇಕಾದ್ರೆ ನಮ್ಮ ಸರ್ಕಾರದ ಇಲಾಖೆ ಎಲ್ಲ ಸಹಕಾರ ಕೊಡಬೇಕಂತ ಕೇಳ್ಕೊಳ್ತೀವಿ. ನಾವು ಕೊಡ್ತೀವಿ, ನಾವು ಎಷ್ಟು ಬೇಕಾದ್ರೂ ಮಾಡ್ಕೊಡೋಕೆ ನಾವು ತಯಾರಿದ್ದೀವಿ. ಅವ್ರು ಕೊಡೋದೊಂದು ಮಾಡಿಕೊಡ್ಬೇಕಷ್ಟೇ. ಅದಕ್ಕೆಲ್ಲ ಇಲಾಖೆಯ ಸಂಬಂಧಪಟ್ಟಂತೆ ಮೈಸೂರು ರೋಡಲ್ಲಿ ನಮ್ಮದು ಫ್ಯಾಕ್ಟ್ರಿ ಇದೆ, ಅಲ್ಲಿಂದ ನಾವು ಮಾಡಿಕೊಡ್ತೀವಿ. ನಾವು ಭಾಳ ಸುಂದರವಾಗಿ ಬಂದಿದೆ, ಎಲ್ರಿಗೂ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಡೆಲ್ಲಿಗೆ ಚುನಾವಣೆ ಬಂದಿದ್ದರಿಂದ ನೀವು ಬೇಡ ಆ ಕಡೆ ಹೋಗಿ. ಏನ್ರಿ ಇಲ್ಲ, ಏನಾಗಿದೆ, ತಕ್ಷಣ ಡೆಲ್ಲಿ ಹೋಗುವಂಥ ಕಾರ್ಯಕ್ರಮದಲ್ಲಿ ತಕ್ಷಣ ಬೈ ಎಲೆಕ್ಷನ್ ಬಂದಿದ್ದರಿಂದ ಇವತ್ತು ಸ್ವಲ್ಪ ಮುಂದೂಡಿದ್ದೀವಿ. ಅದು ಎಲೆಕ್ಷನ್ ಆದಮೇಲೆ 11ನೇ ತಾರೀಕು ಹೋಗ್ಬೇಕಂತ ನಾವು ತೀರ್ಮಾನ ಮಾಡಿದ್ದೀವಿ. ಯಾವುದೇ ಅಡ್ಡತಡೆ ಇಲ್ಲ. 11ನೇ ತಾರೀಕಿಗೆ ನಾವೆಲ್ಲ ಏನು ಸೀನಿಯರ್ ಯಾರಿದ್ದೀವಿ ನಾವೆಲ್ಲರೂ ಡೆಲ್ಲಿಗೆ ಹೋಗ್ಬಿಟ್ಟು ವರಿಷ್ಠರ ಭೇಟಿ ಮಾಡಿ ಕಡ್ಡಾಯವಾಗಿ ಆಗ್ಬೇಕಂತ ಹೇಳಿ ಒತ್ತಡ ಹಾಕ್ತೀವಿ. ಇಲ್ಲ, CM ಅವರು ಹೇಳಿದ್ದಾರೆ, ನಾವು ನೋಡೋಪ್ಪ ನಾವು ಮಾಡ್ಬೇಕಂತ ಇದ್ದೀವಿ, ಹೈಕಮಾಂಡ್ ಒಪ್ಪಿದ್ರೆ ಖಂಡಿತ ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದರಿಂದ ಭಾಳಷ್ಟು ಜನ ಅದ್ರ ಬಗ್ಗೆ ಒಪಿನಿಯನ್ ಕೊಟ್ಟಿದ್ದಾರೆ. ಖಂಡಿತ ನನಗೆ ಅನ್ನಿಸ್ತದೆ 100% ಮೇ ನಂತರ ಆಗತ್ತಂತ ನಮ್ಗೆ ಗ್ಯಾರಂಟಿ ಇದೆ. ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ನಮ್ಮ ಮಂತ್ರಿಗಳ ಸ್ಥಾನಕ್ಕೆ ಮಾತ್ರ ನಾವು ಕೇಳ್ತಾ ಇದ್ವಿ. 1, 2 ಅವ್ರು ಕೇಳ್ಕೊಳ್ಳಿ, ಅವ್ರ ಹತ್ರ ಕೇಳ್ಕೊಳ್ಳಿ. ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದಿಲ್ಲ. ನಮ್ದು ಏನಿದ್ರು ಮಂತ್ರಿ ಸ್ಥಾನಕ್ಕೆ ಮಾತ್ರ ಕೇಳಿದ್ದೀವಿ, ಅದಕ್ಕೆ ಒತ್ತಾಯವನ್ನು ಹಾಕಿದ್ದೀವಿ ನಾವು ಅಷ್ಟೇ. ಥ್ಯಾಂಕ್ ಯು. ಮತ್ತೆ ಕೇಳಿದ್ರ ಸರ್, ಯಾಕಂದ್ರೆ ಅವ್ರು ಹೇಳ್ತಾ ಇದ್ರೆ ದೆಹಲಿಗೆ ಹೋಗ್ತಕ್ಕಂಥ ವಿಚಾರ ನಮ್ಗೆ ಯಾರು ಹೇಳಿಲ್ಲ, ನಾನು ಯಾರು ಭೇಟಿ ಮಾಡಿಲ್ಲ ಅಂತ ಅವರು ಬಹಳಷ್ಟು ಒಂದು ಬೇಸರವಾಗಿ ಹೇಳಿದ್ದಾರೆ. ಯಾರು? DK ಶಿವಕುಮಾರ್ ಅವ್ರನ್ನೂ ಭೇಟಿ ಮಾಡ್ತೀವಿ. ಅವ್ರನ್ನೂ ಭೇಟಿ ಮಾಡಿ, ಮಾನ್ಯ ಉಪಾಧ್ಯಕ್ಷರನ್ನು ಅಧ್ಯಕ್ಷರನ್ನು ಭೇಟಿ ಮಾಡಿ ಅವ್ರ ಮುಖಾಂತರ ಹೇಳಿಬಿಟ್ಟೆ ಹೋಗ್ತೀವಿ. ಯಾರಿಗೂ ಇದು ಮಾಡೋ ಪ್ರಶ್ನೆನೇ ಇಲ್ಲ. ನಮಗೆ ಒಟ್ಟಾಗಿ ಅಧಿಕಾರ ಸಿಗಬೇಕು, ಅಧಿಕಾರ ಕೊಡಬೇಕು, ಅಷ್ಟೇ ನಮ್ಮ ಉದ್ದೇಶ. ಬೇರೆ ನಾವು ಕೇಳೋಕೆ ಹೋಗೋದಿಲ್ಲ. ಎಲ್ಲರನ್ನೂ ಕೇಳ್ತೀವಿ. ಅಥವಾ ಸೀನಿಯರ್ ಮಂತ್ರಿಗಳನ್ನೂ ಕೇಳ್ತೀವಿ. ಸರ್ ನಾವು ಡೆಲ್ಲಿ ಹೋಗ್ತೀವಿ, ನಿಮ್ಮೆಲ್ಲರೂ ಸಹಕಾರ ಕೊಡಿ ಅಂತ ಸೀನಿಯರ್ ಲೀಡ್ರನ್ನೂ ಕೇಳ್ತೀವಿ. ಯಾರನ್ನೂ ಬಿಡೋ ಪ್ರಶ್ನೆನೇ ಇಲ್ಲ. ಹಂಗಾಗಿ ಫಸ್ಟ್ ಟೈಮ್ ಗೆದ್ದವ್ರು ಹೋಗಿ ಬಂದಿದ್ದಾರೆ, ಸೆಕೆಂಡ್ ಟೈಮ್ ಅವರು ಯಾರು ಹೋಗಿಲ್ಲ, 3ನೇ ಟೈಮು 4ನೇ ಟೈಮು 5ನೇ ಟೈಮ್ ಅವ್ರು ನಾವು ಇದ್ದೀವಿ, ಖಂಡಿತ ಹೋಗ್ತೀವಿ ನಾವು. ಪ್ರಣವಾನಂದ ಸ್ವಾಮಿಗಳು ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳನ್ನ ಟಾರ್ಗೆಟ್ ಮಾಡಿದ್ದಾರೆ. ಯಾರು DK ಶಿವಕುಮಾರ್ ಅವರು ಪರವಾಗಿ ಮಾತನಾಡಿದ್ದಾರೆ, ಅವ್ರನ್ನೆಲ್ಲರನ್ನು ಕೂಡ ಟಾರ್ಗೆಟ್ ಮಾಡಿದ್ದಾರೆ ಅಂತ ಮಾತನ್ನ ಹೇಳಿದ್ದಾರೆ. ನೋಡಿ, ಯಾರೋ ಸ್ವಾಮೀಜಿಗಳು ಇವರು ಟಾರ್ಗೆಟ್ ಮಾಡೋವಂಥದ್ದು ನನಗೆ ಹೇಳಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಅವ್ರು ಬಿಟ್ಟ ವಿಚಾರ. ಅವ್ರ ಸ್ವಾಮಿಗಳು ನಮ್ಮ ಸಮಾಜದ ಸ್ವಾಮೀಜಿಗಳು ಇದ್ದಾರೆ. ಅವರಿಗೂ ಏನು ನಮ್ಮ ನಿಗಮಕ್ಕೆ ₹1 ದುಡ್ಡು ಬಂದಿಲ್ಲ ಅಂತೇಳಿ ಏನೋ ಸ್ವಲ್ಪ ಕೋಪದಿಂದ ಒಂದೆರಡು ಮಾತಾಡಿರ್ಬೋದು. ನಾನು ನಿನ್ನೆ ಮಾತಾಡಿದ್ದೀನಿ. ಸ್ವಾಮೀಜಿಯರು ಆ ಥರ ಮಾತಾಡಕ್ಕೆ ಹೋಗಬೇಡಿ, ನಿಗಮಕ್ಕೆ ₹100 ಕೋಟಿ ಕೊಡ್ತೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಕೊಡ್ತಾರಂತ ಹೇಳಿದ್ದೀನಿ. ಓಕೆನಾ? ಥ್ಯಾಂಕ್ ಯು. ಸದಾಣ